ಹಲೋ ಗಾಯ್ಸ್, ನಾನು ತುಮಕೂರು ಹುಡುಗ. ಏನು ಎಲ್ಲರಲ್ಲಿ ನಾವು ಏನು ವಿನಂತಿ ಅಂದರೆ, ಇವತ್ತು 5ನೇ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಬೇಕು. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಆಟೋ ಡ್ರೈವರು. ತುಮಕೂರಿನ ಎಲ್ಲ ಆಟೋ ಡ್ರೈವರ್ಗಳಲ್ಲಿ ವಿನಂತಿ, ನನ್ನ ನೋಡಿದ್ದೀರ ಆಟೋ ಓಡಿಸೋದು, ಅವೆಲ್ಲ ನನ್ನ ಬೆಳೆಸಬೇಕು. ನಾನು ತುಮಕೂರು ಹುಡುಗ, ನಿಮ್ಮ ಹುಡುಗ. ಹಲೋ ಗಾಯ್ಸ್, ಈ ದಿನ ನಮ್ಮದು ಜರ್ನಿ ರಾಮಚಲ್ಮಿಗೆ ಹೊರಟಿದ್ದೀವಿ. ಈಗ ಸ್ಟಾರ್ಟಿಂಗು ಕುಡಿಯೋಕ್ಕೆ ನೀರು ಹಿಡ್ಕೊಳ್ತಾ ಇದ್ದೀವಿ ಕಾಯಿನ ಹಾಕಿ. ಇವನು ನಮ್ಮ ತಂಗಿ ದೊಡ್ಡ ಮಗ. ಇಲ್ಲಿಂದ ಜರ್ನಿ ನಮ್ಮದು ಸ್ಟಾರ್ಟ್ ಆಗ್ತಾ ಇದೆ ಈಗ. ಎತ್ತಕ್ಕೆ ಶಕ್ತಿ ಇಲ್ಲ ನಮ್ಮ ಹುಡುಗನಿಗೆ, ನಾನು ಕೈ ಹಾಕಬೇಕಾಗುತ್ತೆ. ರಾಮಚಲ್ಮಿ ನೋಡ್ತಾ ಇದ್ದೀರಲ್ಲ, ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಆಮೇಲೆ ಒಳಗಡೆ ಎಂಟ್ರಿ ಮಾಡ್ತೀವಿ. ಹೊಸ ದಿಕ್ತಾ ನೀವು ಲೇಮ ಉಕ್ರಮ. ಹಲೋ ಗಾಯ್ಸ್, ಇದು ಫಸ್ಟ್ ಎಂಟ್ರಿ ನಾವು ಹೋಗಿಲ್ಲ, ಇನ್ನೂ ಸೆಕೆಂಡ್ ಎಂಟ್ರಿಗೆ ಬಂದ್ಬಿಟ್ಟಿದ್ದೀವಿ. ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ಮಾಡ್ತಾ ಇದ್ದಾರೆ, ನಮ್ಮ ಸಿಸ್ಟರು ಮಗಳು. ಎಲ್ಲ ಗ್ರೀನ್ರಿನೇ ನೋಡೋಣ, ಇಲ್ಲಿ ಏನು ನೋಡೋಕ್ಕೆ ಸಿಗುತ್ತೆ. ಹೋಗ್ತಾ ಇದ್ದೀವಿ ಒಳಗಡೆ. ಯಾವುದನ್ನ ಪ್ರಾಣಿ ಗೀಣಿ ಕಾಣುತ್ತಾ ಇಲ್ಲ, ಒಂಟೆ, ಜಿಂಕೆ, ಚಿರತೆ, ಸಿಂಹ ಇವೆಲ್ಲ ಏನೋ ನೋಡೋಕ್ಕೆ ಕಾಣ್ಬೋದು. ನೋಡೋಣ. ಇಲ್ಲಂತೂ ಕಾಣಲ್ಲ. ಫಸ್ಟ್ ಗೇಟ್ ಒಳಗಡೆ ನಾವು ಹೋಗಿದ್ರೆ ಅಲ್ಲಿ ಜಿಂಕೆ ಪಂಕೆ ನೋಡ್ಬೋದಾಗಿತ್ತು. ಎಲ್ಲ ಗ್ರೀನ್ರಿನೇ ಗೈಸ್.
ಕಪಲ್ ಬರ್ಬೋದು, ಫ್ಯಾಮಿಲಿ ಬರ್ಬೋದು. ಕಪಲ್ಸು ಬರೋಕ್ಕೂ ಚೆನ್ನಾಗಿದೆ. ಬಟ್ ಅದೇ ಹೇಳ್ತಾ ಇದ್ದೀನಲ್ಲ, ಫ್ಯಾಮ್ಲಿಗಳು ಬಂದರೆ ಒಳ್ಳೇದಿದೆ. ಹೊಸ ಫ್ಯಾಮ್ಲಿ ಕಪಲ್ಸು ಎಲ್ಲ ಓಡಾಡೋಕ್ಕೆ ಚೆನ್ನಾಗಿದೆ ಪ್ಲೇಸು. ಹಲೋ ಗಾಯ್ಸ್. ಹಾಂ ಹಾಂ, ದೊಡ್ಡವರು 3-4 ಮಕ್ಕಳು ಎಷ್ಟಾಗುತ್ತಣ್ಣ ಟಿಕೆಟು? 50. ಹಾಂ ಆಯ್ತಣ್ಣ. ನಿಮ್ಮ ಹೆಸರು? ಏನ್ ತೆಗಿಬೇಡ ಬಿಡಪ್ಪ, ತೆಗೀರಿ ಬಿಡಿ. ಯೂಟ್ಯೂಬ್ನಲ್ಲಿ ಯಾಕಂದ್ರೆ ಬೇಡ, ಟೆನ್ಷನ್ ಮಾಡ್ಕೋಬೇಡ. ಡಿಪಾರ್ಟ್ಮೆಂಟ್ನವ್ರನ್ನ ಕೇಳಿದ್ರೆ ನೀನು ಹಾಕ್ಬೇಡಪ್ಪ. ಡಿಪಾರ್ಟ್ಮೆಂಟ್ನವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ. ಏನು ಬೇಕಾದರೂ ಮಾಡಿ ಹಾಕ್ಬೋದು ನಾವು. ಹಲೋ ಗಾಯ್ಸ್, ಈಗ ಟಿಕೆಟ್ ತೊಗೊಂಡಿದ್ದೀವಿ. 50 ರೂಪೀಸು ಟಿಕೆಟು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ. ಒಳಗಡೆ ಎಂಟ್ರಿ ಇದೆ. ಈಗ ಸೀದಾ ಒಳಗೆ ಸ್ಟಾರ್ಟಿಂಗ್ಗೆ ನೀವು ಇಲ್ಲಿ ಒಂದು ಸ್ಟ್ಯಾಚು ನೋಡ್ಬೋದು. ಮುಟ್ಟಬಾರ್ದು ಅಂತ ಹಾಕೋರು ಇಲ್ಲಿ. ಏಡಿಕಾಯಿ, ಕನ್ನಡದಲ್ಲಿ ಏಡಿಕಾಯಿ, ಹಿಂದಿನಲ್ಲಿ ಇದಕ್ಕೆ ಕೇಕಡ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಈಗ ಮುಂದೆ ಏನು ಕಾಣುತ್ತೆ ನೋಡೋಣ. ಇದು ಮೇಲಕ್ಕೆ ಹಿಂಗೆ ಹೋದರೆ ಮೇಲ್ಗಡೆ ಬೇರೆ ಐಟಮ್ ಕಾಣುತ್ತೆ. ಬಟ್ ಇಲ್ಲಿ ಏನು ಸಿಗುತ್ತೆ ನೋಡೋಣ ಫಸ್ಟ್. ಹಲೋ ಗಾಯ್ಸ್, ನೋಡಿದ್ರಲ್ಲ ಜಿಂಕೆ. ಒಂದು 100 ಜಿಂಕೆ ಇರ್ಬೋದಪ್ಪ ಇಲ್ಲಿ. ಒಂದು 100 ಜಿಂಕೆ ಇರ್ಬೋದು, ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಕೂತಿದ್ದಾವೆ ಜಿಂಕೆಗಳು, ಮಲಗಿದ್ದಾವೆ. ನೋಡಿದ್ರಲ್ಲ ತಾವೆಲ್ಲ. ಹಲೋ ಗಾಯ್ಸ್, ನೋಡಿದ್ರಲ್ಲ ಕಪ್ಪೆ. ಕಲ್ಲಿನ ಆಮೆ. ಯಾರೋ ಫೋಟೋ ಕ್ಲಿಕ್ ಮಾಡಿಸ್ತಾ ಇದ್ದಾರೆ. ವಸತಿ ಗೃಹ. ಹಲೋ ಗಾಯ್ಸ್, ಮುಂಚೆಯಲ್ಲಿ ಮೊಸಳೆಗಳು ಇರೋವು, 1-2 ಇರೋದು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಮೊಸಳೆ ನೋಡ್ರಿ, ಎಲ್ಲ ಕಲ್ಲಿನ ಮೊಸಳೆ ಆಗ್ಬಿಟ್ಟಿದೆ. ಮಕ್ಕಳು ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಒರಿಜಿನಲ್ ಮೊಸಳೆ ಹೋಗಿ ಕಲ್ಲಿನ ಮೊಸಳೆ. ಈ ಕೆಣದಲ್ಲಿ ಮುಂಚೆ ಒಂದಿತ್ತು, ಅಲ್ಲೇ ಸುಮಾರು ವರ್ಷದ ಮುಂಚೆ ನೋಡಿದ್ದೆ. ಬಟ್ ಈಗ ಏನಾಗಿದೆ ಅಂದರೆ ಕಲ್ಲಿನ ಮೊಸಳೆ ನೋಡ್ಬೋದು ತಾವೆಲ್ಲ. ಮಗು ಕೂತ್ಕೊಂಡು ಆಟ ಆಡ್ತಾ ಇದೆ. ಇನ್ನು ಮುಂದೆ ಏನೈತೆ ತೋರಿಸ್ತೀನಿ ಗಾಯ್ಸ್. ನೋಡಿ ಬೆಟ್ಟ, ಇಲ್ಲಿಂದ ಹಿಂಗೆ ಮೇಲಕ್ಕೂ ಹೋಗ್ಬೋದು, ಬೆಟ್ಟದ ಮೇಲೆ ಹೋಗೋ ದಾರಿ ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಹೋದರೆ ಬೆಟ್ಟದ ಮೇಲೆ ಹೋಗ್ಬೋದು. ಬಟ್ ಬೆಟ್ಟದ ಮೇಲೆ ಹೋಗೋಕ್ಕೆ ನನಗೆ ಹುಷಾರಿಲ್ಲ, ಹಂಗಾಗಿ ಬೆಟ್ಟದ ಮೇಲೆ ಹೋಗಲ್ಲ ನಾನು. ಇಲ್ಲಿ ತನಕ ಬಂದಿದ್ದೀನಿ ಗಾಯ್ಸ್. ನೋಡ್ರಿ, ಈಗ ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು. ಎಲ್ಲ ಗ್ರೀನ್ರಿ, ಎಲ್ಲಿಂದ ಎಲ್ಲಿ ನೋಡಿದ್ರು. ಈಗ ನಾವು ಇಲ್ಲಿ ತನಕ ಬಂದಿದ್ದೀವಿ. ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ. ಇದು ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ 14 ವರ್ಷ ಹೋದಾಗ, ಅವರು 14 ವರ್ಷ ವನವಾಸ ಮಾಡಿದ್ರಲ್ಲ, ಆ ಟೈಮ್ನಲ್ಲಿ
ಈ ಜಾಗದಲ್ಲೂ ಬಂದಿದ್ರು. ಆಗ ನೀರು ಬೇಕು ಕುಡಿಯೋಕ್ಕೆ ಅಂತ ಹೇಳಿ ಸೀತೆ ಏನೋ ಕೇಳ್ತಾರೆ. ಆ ಟೈಮ್ನಲ್ಲಿ ಇಲ್ಲಿ ಬಾಣನ ಬಿಡ್ತಾರೆ, ಕಲ್ಲೊಳಗಡೆನೆ ಬಾಣ ಬಿಟ್ಟಾಗ ಇಲ್ಲಿ ನೀರು ಆಚೆ ಬಂದೈತೆ ಅಂತ ಹೇಳ್ಬಿಟ್ಟು ನೋಡಿ, ಇದೇ ಜಾಗ. ಇಲ್ಲಿ ಬಾಣದಿಂದ ಹೇಳೋಣ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ, ಕುಡ್ಕೊಂಡೆ ಹೇಳಿ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಗೆ ಉಪ್ಪು ರಂಧ್ರವಾಗಿ ನೀರಿನ ಬುಗ್ಗೆಗಳು ಚಿಮ್ಮಿ ಹೊರ ಬಂದವು. ಅದರ ಸಹಾಯದಿಂದ ರಾಮ ಹಣೆಗೆ ನಾಮವನ್ನು ಇಟ್ಟುಕೊಂಡು ಮುಂದಿನ ಪ್ರದೇಶವನ್ನು ತಲುಪಿದ. ಅಷ್ಟೇ. 14 ವರ್ಷ ವನವಾಸ ಮಾಡಿದಾಗ ಆ ಟೈಮ್ನಲ್ಲಿ ಈ ಜಾಗದಲ್ಲಿ ಬಂದಿರತಕ್ಕಂಥದ್ದು ರಾಮ, ಲಕ್ಷ್ಮಣ ಮತ್ತು ಸೀತೆ. ಏನು ಆ ಟೈಮ್ನಲ್ಲಿ ಬಾಯಾರಿದಾಗ ಸೀತೆ ತಾಯಿಗೆ ಬಾಯಾರಿದೆ ಕಣ್ರಿ ಅಂತ ಕೇಳ್ತಾರೆ ರಾಮನ್ಗೆ. ಇದು ನಾಮಚಲ್ಮಿ ಬೆಟ್ಟದ ಮೇಲ್ಗಡೆ ನೀವು ಕೂತಿರ್ತಾರೆ. ಆವಾಗ ನೀರು ಬೇಕು ನನಗೆ, ಬಾಯಾರ್ಬಿಟ್ಟಿದೆ ಅಂತ ಕೇಳಿದಾಗ ಸೀತಾಮಾತಾ ಆ ಟೈಮ್ನಲ್ಲಿ ಇಲ್ಲಿ ಬಾಣನ ರಾಮ ಅವರು ಬಂಡೆಯಲ್ಲಿ ಬಿಡ್ತಾರೆ. ಆ ಬಿಟ್ಟಾಗ ನೀರು ಇಲ್ಲಿ ಉತ್ಪತ್ತಿ ಆಗುತ್ತೆ. ನೀರನ್ನ ಕುಡಿದು ಆಮೇಲೆ ಇಲ್ಲಿಂದ ಮುಂದಕ್ಕೆ ಅವರು ಜರ್ನಿನ ಮುಂದುವರಿಸ್ತಾರೆ. ಈ ಜಾಗದಲ್ಲಿ ಹಂಗೆ ಹೋದ್ರೆ ಮೇಲ್ಗಡೆ ಬೆಟ್ಟಕ್ಕೆ ತಲುಪಬಹುದು. ಬಟ್ ಒಂಟಿ ಹೋಗೋದು ತುಂಬ ಡೇಂಜರು. ಚಿರತೆ ಎಲ್ಲ ಓಡಾಡ್ತಾ ಇರ್ತವೆ. ನೋಡಿ, ಈ ಜಾಗದಲ್ಲಿ ಹೋದರೆ ಮೇಲಕ್ಕೆ, ಫುಲ್ ಮೇಲಕ್ಕೆ, ಬೆಟ್ಟದ ಹತ್ರ ಮೇಲಕ್ಕೆ ತಲುಪ್ಬೋದು. ಬಟ್ ಏನಂದರೆ ಚಿರತೆ, ಕಾಡು ಪ್ರಾಣಿ ಓಡಾಡ್ತಾ ಇರ್ತವೆ. ಹಂಗಾಗಿ ಹೋಗೋದು ಒಂಟಿಯಾಗಿ ಹೋಗೋದು ತುಂಬ ದಟ್ಟತನ ಅಂತ ಹೇಳೋಕ್ಕೆ ಬಯಸ್ತೀನಿ. ಗಾಯ್ಸ್, ಇದೇನು ಅಂತ ನನಗೂ ಅರ್ಥ ಆಗಲಿಲ್ಲ. ಕಾಮೆಂಟ್ ಮಾಡಿ ಹೇಳಿ. ನಾಮಚಲ್ಮಿನಲ್ಲೇ ಇರೋದು. ಏನು ಮಕ್ಳಿಗೋಸ್ಕರ ಮಾಡಿದಾರಾ ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಅದು ಯಾರನ್ನ ತಮಗೆ ಗೊತ್ತಿದ್ರೆ ಸ್ವಲ್ಪ ದಯವಿಟ್ಟು ಕಾಮೆಂಟ್ ಮಾಡಿ ಗಾಯ್ಸ್. ಹಲೋ ಗಾಯ್ಸ್, ನೋಡಿ ಆಗಲೇ ತೋರಿಸ್ದೆ. ನಮ್ಮ ಸನಾ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದರೆ ಮಸಲೆ ಮೇಲೆ ಕೂತ್ಕೊಂಡು ಕೈನ ಆಡಿಸ್ತಾ ಇದ್ದಾರೆ, ನೋಡಿದ್ರಲ್ಲ. ಆಮೇಲೆ ಇಲ್ಲಿ ನೋಡಿ, ಇವರು ಏಕ್ದಮ್ ಅದ್ರ ಮೇಲೆ ಕೂತ್ಕೊಂಡು ಕುದುರೆ ಅನ್ಕೊಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಅದ್ರ ಹಲ್ಲಲ್ಲೆಲ್ಲ ಕೈ ಇಕ್ತಾ ಇದ್ದಾರೆ ಇವರು. ಹಾಂ ನೋಡಿ, ಅವರು ಅಷ್ಟೇ ತುಂಬ ಧೈರ್ಯ ಇದೆ. ಕೈ ಆಡಿಸ್ತಾ ಇದ್ದಾರೆ ಮುಸ್ಲೆ ಮೇಲೆ ಕೂತ್ಕೊಂಡು. ನೋಡಿದ್ರಲ್ಲ. ಸರಿ, ಓಕೆ. ಹಲೋ ಗೈಸ್, ಇದು ಅತಿಥಿ ಗೃಹ. ಇದು VIP ಬರ್ತಾರಲ್ಲ, ಅವ್ರಿಗೆ ಸ್ಟೇ ಮಾಡೋಕ್ಕೋಸ್ಕರ ಇದನ್ನ ಕಟ್ಟಿದ್ದಾರೆ. ನೋಡಿ, ಕಲ್ಲಿನ ಬಸವ. ಒಂದು ಸೈಡು ಫ್ರಂಟು, ಲೆಫ್ಟ್ ಸೈಡ್ ಕಾಲಿಲ್ಲ. ಮಕ್ಕಳು ಎಲ್ಲ ಆಡ್ತಾರೆ ಅದ್ರ ಮೇಲೆ ಕೂತ್ಕೊಂಡು. ನೋಡಿದ್ರಲ್ಲ. ಈ ಕಡೆ ಸೈಡು ಕಿವಿ ಮೋಸ್ಟ್ಲಿ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ನೋಡಿ, ಕಲ್ಲಿಂದು ಆಮೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಎಷ್ಟು ಧೈರ್ಯದಿಂದ ಕೂತಿದೆ ಮಗು. ಒಟ್ಟಿನಲ್ಲಿ ಮಕ್ಕಳಿಗೋಸ್ಕರ ಎಲ್ಲ ಚೆನ್ನಾಗಿದೆ ಇಲ್ಲಿ ಸುತ್ತಾಡೋಕ್ಕೆ. ನೆಕ್ಸ್ಟು ಬೇರೆ ಐಟಮ್ ಏನಿದೆ ನೋಡೋಣ. ಹಲೋ ಗಾಯ್ಸ್, ಆಗಲೇ ತೋರಿಸಿದ್ದೆ, ಬಟ್ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಏನೋ ರಿಯಲ್ ಕಪ್ಪೆ ಅಲ್ಲ ಇದು, ಕಲ್ಲಿಂದ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಿದ್ರಲ್ಲ.
ಹಲೋ ಗಾಯ್ಸ್, ನೋಡಿ ಏಡಿಕಾಯಿ ಸ್ಟ್ಯಾಚು ಇದು. ಇಲ್ಲಿ ನಮ್ಮ ಹುಡುಗಿ ಹೋಗ್ಬಿಟ್ಟಿದೆ ವಿಡಿಯೋ ಮಾಡಿ ಅಂತ ಹೇಳಿ, ನೋಡಿದ್ರಲ್ಲ. ಹಾಂ, ಬಂದ್ಬಿಡಪ್ಪ, ಆಚೆ ಬಂದ್ಬಿಡಮ್ಮ. ಆಯಿತು, ಓಕೆ. ಈಗ ನಾವು ಗೇಟಿಂದ ಆಚೆ ಬರ್ತಾ ಇದ್ದೀವಿ. ಒಳಗಡೆ ಎಲ್ಲ ನೋಡಿದ್ರಲ್ಲ ತಾವು, ಕುಡಿಯೋ ನೀರಿಂದೆಲ್ಲ ಐತೆ. ಬಟ್ ಇದು ವರ್ಕ್ ಆಗ್ತಾ ಇಲ್ಲ ಮೋಸ್ಟ್ಲಿ. ಈಗ ಗೇಟಿಂದ ಆಚೆ ಬಂದ್ಬಿಟ್ವಿ ನಾವು. ಟೈಮಿಂಗ್ಸು ನೋಡ್ಕೊಳ್ಳಿ ಗಾಯ್ಸ್. ಮಕ್ಕಳಿಗೆ ಎಷ್ಟು ದುಡ್ಡು, ದೊಡ್ಡವ್ರಿಗೆ ಎಷ್ಟು. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30 ತನಕ. ಸೋಮವಾರ ರಜಾ ಇರುತ್ತೆ. ದೊಡ್ಡವ್ರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ರೇಟ್ಸು, ಏನು ಎತ್ತ ಅಂತ ಹೇಳಿ. ಬಟ್ ತಿನ್ನೋ ವಸ್ತು ಏನು ಒಳಗಡೆ ತೊಗೊಂಡು ಹೋಗಂಗಿಲ್ಲ ನೀವು. ಇಲ್ಲೇ ಪ್ಲಾಸ್ಟಿಕ್ಕು ಎಲ್ಲ ಹಾಕಿದ್ದಾರೆ. ಪ್ಲಾಸ್ಟಿಕ್ಕನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ. ಸೋಮವಾರ ಮಾತ್ರ ರಜಾ ಇರುತ್ತೆ, ಬೇರೆ ಟೈಮ್ನಲ್ಲಿ ಆರಾಮಾಗಿ ಬರ್ಬೋದು ಮಕ್ಕಳನ್ನ ಕರ್ಕೊಂಡು. ಏನು ನೋಡ್ಬೋದು ಅಂದರೆ ಬರೀ ಜಿಂಕೆ ಮಾತ್ರ ಇದೆ. ಅದು ಸ್ಟ್ಯಾಚು ಕಲ್ಲಿಂದು ಇದು ಮಾಡಿದಾರಲ್ಲ, ಏಡಿಕಾಯಿ, ಆಮೇಲೆ ಮೊಸಳೆ, ಇನ್ನೇನೈತೆ, ಕಪ್ಪೆ, ಇದೆಲ್ಲ ಸಿಗುತ್ತೆ ನಿಮಗೆ ಒಳಗಡೆ ನೋಡೋದಕ್ಕೆ. ಎಲ್ಲರೂ ಬರಬೇಕು, ಇಲ್ಲಿ ವಿಸಿಟ್ ಕೊಡ್ರಿ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಮಕ್ಕಳಿಗೋಸ್ಕರ ಚೆನ್ನಾಗಿದೆ. ಮಕ್ಕಳು ಕಪಲ್ಲು ರಿಲ್ಯಾಕ್ಸ್ ಆಗ್ಬೋದು. ಎಲ್ಲ ಗ್ರೀನ್ರಿ, ಹಸಿರು. ಯಾರೇ ಬರಬೇಕು ಅಂದರೆ ಬರ್ಬೋದು, ಬಂದು ಸುತ್ತಾಡಿಕೊಂಡು ಓಡಾಡಿಕೊಂಡು ಹೋಗ್ಬೋದು. ನೋಡಿದ್ರಲ್ಲ ಎಲ್ಲ. ಹಲೋ ಗಾಯ್ಸ್, ನಮ್ಮ ಚೆಲ್ಮಿ ಕಾಂಪೌಂಡ್ ಇದು. ಕಾಂಪೌಂಡ್ ಮೇಲೆ ಬರ್ದಿರೋ ಅಂಥ ಚಿತ್ರಗಳು. ಯಾವುದೋ ಪಕ್ಷಿ, ಆಮೇಲೆ ಅದ್ರ ಪಕ್ಕ ಕೋತಿ, ಲಂಗೂರ್, ಇದು ಏನು ಹೇಳೋದು ಇದಕ್ಕೆ, ಇದು ಆನೆ, ಕರಡಿ, ನವಿಲು, ಚಿರತೆ, ಸಿಂಹ, ಜಿಂಕೆ. ಇಷ್ಟು ಐಟಮ್ನಲ್ಲಿ ನಾವು ನೋಡಿದ್ದು ಜಿಂಕೆ, ಆಮೇಲೆ ಕೋತಿ. ಇದು ಮಾಮೂಲಿ ನಮ್ಮ ಕೋತಿ. ಇಷ್ಟನ್ನು ನೋಡಿದ್ದೀವಿ. ಇದು ಗೋಡೆ ಮೇಲೆ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರೋ ಕಲಾವಿದ. ನೋಡಿದ್ರಲ್ಲ ಗಾಯ್ಸ್. ಬಟ್ ಇದೆಲ್ಲ ಒಳಗಡೆ ನೋಡೋಕ್ಕೆ ಆಗುತ್ತೆ ಅಂತ ತಿಳ್ಕೊಬೇಡಿ. ಒಳಗಡೆ ಬರೀ ಜಿಂಕೆ ಮಾತ್ರ ನೋಡ್ಬೋದು, ಕೋತಿ ನೋಡ್ಬೋದು ಅಷ್ಟೇ. ಬೇರೆ ಅದೇ ಕಲ್ಲಿಂದು ಮೊಸಳೆ ಅವೆಲ್ಲ ಇದೆ. ಹಲೋ ಗಾಯ್ಸ್, ನಾನು ನಿಮ್ಮೂರು ಹುಡುಗ. ಏನು ಇವತ್ತು ರಾಮಚಲ್ಮಿಗೆ ಬಂದಿದ್ದೆ. ರಾಮಚಲ್ಮಿನಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ. ಏನು ಹಂಗಾಗಿ ನಮ್ಮ ಸಿಸ್ಟರ್ಸು, ಆಮೇಲೆ ಸಿಸ್ಟರ್ಸ್ ಮಕ್ಕಳು ಇವರೆಲ್ಲ ಜೊತೆಯಲ್ಲೇ ಬಂದರು. ನಾವು ಬರ್ತೀವಿ ಓಡಾಡಿಕೊಂಡು ಅಂತ ಹೇಳಿ. ಅದಕ್ಕೇನು ಮಾಡಿದೆ, ಕರ್ಕೊಂಡು ಅವ್ರ ಜೊತೆನಲ್ಲಿ ಕರ್ಕೊಂಡು ಬಂದೆ. ಅದೇ ಒಂದು ಆಟೋ ಡ್ರೈವರ್ಗೆ ನೀವು ಎಲ್ಲ ಸೇರಿ ಮೇಲಿಗೆ ತಗೊಂಡು ಬರೋ ಕೆಲಸ ಮಾಡಬೇಕು. ನನ್ನ ಚಾನಲ್ ಎಲ್ಲರೂ ನೋಡಿ ಮೇಲ್ ಬರೋಕ್ಕೆ ನನಗೆ ಸಹಾಯ ಮಾಡಿರಿ. ನನ್ನ ಚಾನಲ್ ನೋಡಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಬೇರೆಯವ್ರಿಗೂ ನಿಮ್ಮ ಗ್ರೂಪ್ಗಳಲ್ಲಿ. ಒಬ್ಬ ಆಟೋ ಡ್ರೈವರ್ ಅಂತ ಕೀಳಾಗಿ ನೋಡೋಕೆ ಹೋಗಬೇಡಿ. ಏನು ಆಟೋ ಡ್ರೈವರ್ಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತೈತೆ, ಗೊತ್ತಿಲ್ಲ ಅಂತಲ್ಲ. ಆದ್ರೂ ಈಗ ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಾವೆಲ್ಲ ನನಗೆ ಸಹಕರಿಸಬೇಕು. ಕರ್ನಾಟಕದ ಸಮಸ್ತ ಜನತೆಯಲ್ಲಿ ನಂದು ವಿನಂತಿನೇ ಅಷ್ಟು. ಏನು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಏನು ನನ್ನ ಚಾನಲ್ನ ಗ್ರೋತ್ ಮಾಡೋಕ್ಕೆ ಸಹಾಯ ಮಾಡಬೇಕು.